ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನವಾದ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಈ ದೊಡ್ಡ ಜಾತ್ರೆಗೆ ತುಂಬಾ ವರ್ಷಗಳ ಇತಿಹಾಸ ಇದೆ. ಪ್ರತಿ ವರ್ಷಕ್ಕೊಮ್ಮೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಈ ಜಾತ್ರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನ ಸೇರುವ ದೊಡ್ಡ ಜಾತ್ರೆ ಅಂತ ಹೇಳ್ತಾರೆ. ಇಲ್ಲಿ ಹರಿಯುವ ಕಪಿಲಾ ನದಿಯಲ್ಲಿ ಭಕ್ತರು ಸ್ನಾನ ಮಾಡಿ ನಂಜುಂಡೇಶ್ವರನ ದರ್ಶನ ಪಡೆಯೋಕೆ ಲಕ್ಷಾಂತರ ಜನ ರಥಬೀದಿಗೆ ಬಂದು ಸೇರ್ತಾರೆ. ಪುರಾಣಗಳ ಪ್ರಕಾರ ಗೌತಮ ಮಹರ್ಷಿಗಳು ಈ ಪ್ರದೇಶದಲ್ಲಿ ತಪಸ್ಸು ಮಾಡಿ ಶಿವನನ್ನು ಆರಾಧಿಸಿದರೆಂದು ನಂಬಿಕೆ ಇದೆ. ಅವರ ಭಕ್ತಿಗೆ ಸಂತೋಷಗೊಂಡ ಶಿವನು ಇಲ್ಲಿ ನಂಜುಂಡೇಶ್ವರ ರೂಪದಲ್ಲಿ ಸ್ಥಿರವಾಗಿ ವಾಸಿಸಿದ್ದಾನೆಂದು ಕಥೆಗಳು ಹೇಳ್ತಾರೆ. ಅದರ ನೆನಪಿಗಾಗಿ ಈ ಉತ್ಸವಕ್ಕೆ ಗೌತಮ ಪಂಚ ರಥೋತ್ಸವ ಎಂಬ ಹೆಸರು ಬಂದಿದೆ. ಒಟ್ಟು 5 ಭವ್ಯ ರಥಗಳಿದ್ದು ಗಣಪತಿ, ಶ್ರೀಕಂಠೇಶ್ವರ, ಪಾರ್ವತಿ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ರಥ. ಅದರಲ್ಲಿ ಈ ಗೌತಮ ರಥ ತುಂಬಾ ವಿಶೇಷ, ಯಾಕಂದ್ರೆ 90 ಅಡಿ ಎತ್ತರ, ಹಾಗೆ 110 ಟನ್ ವೆಯ್ಟ್ ಇರುತ್ತೆ. ಆಗಿನ ಕಾಲದಲ್ಲಿ ಆನೆಗಳ ಸಹಾಯದಿಂದ ಎಳೆಯುತ್ತಿದ್ದ ಈ ರಥನ ಇವಾಗ ಜೆಸಿಬಿಗಳ ಸಹಾಯದೊಂದಿಗೆ ಲಕ್ಷಾಂತರ ಭಕ್ತರು ರಥಬೀದಿಯಲ್ಲಿ ಈ ರಥಗಳನ್ನ ಎಳಿತಾರೆ. ಇದು ಕೇವಲ ಒಂದು ಜಾತ್ರೆಯಲ್ಲ, ನಂಬಿಕೆಯ ಸಂಭ್ರಮ, ಸಾಂಸ್ಕೃತಿಕ ಪರಂಪರೆ ಮತ್ತು ಭಕ್ತಿಯ ಜೀವಂತ ಉತ್ಸವ.